Ram, welcome to Ukraine. ಹಾಗೂ ಹೀಗೂ ಸರ್ಕಸ್ ಮಾಡಿ ಪೋಲ್ಯಾಂಡ್ ದೇಶದ ಮೂಲಕ ಯುಕ್ರೇನ್ ದೇಶದ ಒಳಗೆ ಅಫಿಷಿಯಲಿ ಎಂಟ್ರಿ ತಗೊಂಡಿದ್ದೀನಿ. ಸದ್ಯಕ್ಕೆ ನಾವಿದ್ವಿ ಲಿವ್ ನಗರ. ಇವತ್ತು ಇಲ್ಲಿನ ವಿಷಯಗಳ ಬಗ್ಗೆ ಹಾಗೆ ಸಿಚುವೇಶನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ಜಾಗದಲ್ಲಿ ಒಂದು ರೀತಿಯ ಫ್ಲೀ ಮಾರ್ಕೆಟ್ನ ನೀವು ನೋಡ್ಬೋದು. ತಾತ ಬಹಳ ಹಳೆಯದಾದ ವಾಚ್ಗಳನ್ನ ಮಾರಿದ್ದಾರೆ. ಹಲೋ ಸರ್, ಹೌ ಆರ್ ಯು? ಇಂಡಿಯಾ ಯಾ. Very good country. ಓ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತಾತ ಹೇಳ್ತಾ ಇದ್ದಾರೆ ಇಂಡಿಯಾ ವೆರಿ ಗುಡ್ ಕಂಟ್ರಿ ಅಂತ. Very good country. Thank you. I was Delhi. ಯು? Yeah. Oh, was when? there. Will aircraft, airplane. Oh, okay. Very nice sir. ತಾತ ಸಿಕ್ಕಾಪಟ್ಟೆ ದೇಶ ಟ್ರಾವೆಲ್ ಮಾಡಿದ್ದಾರೆ. ಇಥಿಯೋಪಿಯಾ, ಮೀ ಆಲ್ಸೋ. ವೆರಿ ಗುಡ್ ತಾತ. ನೋಡಿ, ತಾತ ಮೆಕ್ಯಾನಿಕಲ್ ಇಂಜಿನಿಯರ್ ಅಂತೆ, ಏರೋಪ್ಲೇನ್ನ ಸರ್ವಿಸಿಂಗ್ ಮಾಡ್ತಾ ಇದ್ರಂತೆ, ಇಡೀ ಜಗತ್ ಸುತ್ತಿಯಾರಂತೆ. ಈಗ ನಾವು ರಿಟೈರ್. ಯಾರೋ ಮಹಾನ್ ಭಾವ ಕೈಯಲ್ಲಿ ಪುಸ್ತಕ ಇಟ್ಕೊಂಡು ನಿಂತಿದ್ದಾರೆ. ಯಾರೋ ದೊಡ್ಡ ಪೊಯೆಟ್ ಇರಬೇಕು ಅಥವಾ ಆಥರ್ ಇರಬೇಕು. ಅವರ ಮೂರ್ತಿಯ ಕೆಳಗಡೆನೆ ಪುಸ್ತಕದ ಭಂಡಾರ, ಜ್ಞಾನದ ಭಂಡಾರ. ಅದರ ಅರ್ಥ ಇಲ್ಲಿಯ ಜನಗಳು ಕೂಡ ಬಹಳಷ್ಟು ಓದ್ತಾರೆ ಅಂತ ಗೊತ್ತಾಗುತ್ತೆ. ಎಲ್ಲ ಕಡೆಯೂ ಪುಸ್ತಕದ ಮಳಿಗೆಗಳನ್ನ ನೋಡ್ಬೋದು. ಸೆಕೆಂಡ್ ಹ್ಯಾಂಡ್ ಪುಸ್ತಕಗಳನ್ನ ಮಾರ್ತಾಯಿದ್ದಾರೆ. ಇಲ್ಲಿ ಗ್ರಾಮಫೋನ್ದು ಸಿ ಡಿಗಳನ್ನ ಮಾರ್ತಾಯಿದ್ದಾರೆ. ಅದು ಚೆನ್ನಾಗಿದೆ, ನೈಸ್. ಫ್ಲೀ ಮಾರ್ಕೆಟ್ ಇದು. ನೋಡಿ, ಇದು ಸಖತ್ತಾಗಿದೆ ಕಾಫಿ ಶಾಪು. ಈ ಕಾಫಿ ಶಾಪ್ ಒಳ್ಳೆ ರೈಲ್ ಟ್ರೈನ್ ಇದು. ಆ ಟ್ರೈನ್ ಒಳಗೆ ಕೂತ್ಕೊಂಡು ಕಾಫಿ ಕುಡಿಯೋಣ ಒಂದು ಕಾಫಿನಾ. ಚೆನ್ನಾಗಿದೆ ಇದು. ನೋಡಿ, ಇದು ರಿಯಲ್ಲು ಟ್ರ್ಯಾಮು. ಅದನ್ನೇ ತಂದ್ಬಿಟ್ಟು ಕಾಫಿ ಶಾಪ್ ಮಾಡಿಬಿಟ್ಟಿದ್ದಾರೆ. ವಾವ್, ಒಳಗೆ ಮನಿ ಪ್ಲ್ಯಾಂಟ್ ಎಲ್ಲ ಬೆಳೆದಿದ್ದಾರೆ ನೋಡಿ. ಪುಸ್ತಕಗಳೆಲ್ಲ ಇಟ್ಟಿದ್ದಾರೆ. ಇದೆಲ್ಲ ಓದ್ಬೋದು, ಓದ್ಕೊಂಡು ಕೂತ್ಕೊಂಡು ಕಾಫಿ ಕುಡಿಬೋದು. ವಾವ್, ಯು ಹ್ಯಾವ್ ಸಚ್ ಅ ಬ್ಯೂಟಿಫುಲ್ ಕೆಫೆ. ಯು ಡಿಡ್ ಇಟ್? No, I'm just ಯು ವರ್ಕಿಂಗ್ ಹಿಯರ್, ಬಟ್ ಇಟ್ಸ್ ರಿಯಲಿ ನೈಸ್ ಕೆಫೆ. ದ ಕಾಫಿ ಇಸ್ ಗುಡ್? Yeah, of course. Of course, I want to try. What is the best coffee that you make? Now I have only filter coffee. So Okay, I can have one. ಸಕ್ಕತ್ತಾಗಿದೆ ಈ ಜಾಗ. ಎಷ್ಟು ಇನ್ನೋವೇಟಿವ್ ಆಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಗ್ರಾಮಫೋನ್ ಇಟ್ಟಿದ್ದಾರೆ. ತುಂಬ ಇಷ್ಟ ಆಯ್ತು ಕಾನ್ಸೆಪ್ಟು. ಚಿಯರ್ಸ್. ಹೌ ಟು ಸೇ ಚಿಯರ್ಸ್ ಇನ್ ಯುಕ್ರೇನ್? Smishno. ಸ್ಮಿಶ್ನೋ ಅಂದರೆ ಚಿಯರ್ಸ್. ಫಿಲ್ಟರ್ ಕಾಫಿ ಅಂತೆ. ಇದನ್ನು ಕುಡಿದ್ರೆ ಇವತ್ತು ನಿದ್ದೆ ಮಾಡಲ್ಲ. ಹೆಂಗಿದ್ರು ಚೆನ್ನಾಗಿ ಸುತ್ತಾಡಿಸಿ ನಿಮಗೆ ಈ ಒಂದು ನಗರವನ್ನು ತೋರಿಸ್ಬೇಕು. ಒಂದು ಕಾಫಿ ಕುಡಿದು ಫುಲ್ ಓಡಾಡ್ಬಿಡೋಣ. ಒಂದು ಲೀಟ್ರ್ ಕಾಫಿಗೆ 226 ರೂಪಾಯಿ ಆಯಿತು. 200 ಗ್ರೀವ್ನ ಕೊಟ್ಟೆ, 110 ರೂಪಾಯಿ ಚೇಂಜ್ ವಾಪಸ್ ಕೊಟ್ಟರು. 110 ಗ್ರೀವ್ನ. ಈ ಕೆಫೆಯಲ್ಲಿ ಕೂತಂತಹ ಅನುಭವ ಅಮೋಘ. ಒಳ್ಳೆ ಕಾಫಿ ಕುಡಿದೆ, ಫೋನ್ಗಿನೆಲ್ಲ ಚಾರ್ಜ್ ಮಾಡಿಕೊಂಡೆ, ಮೈಕ್ ಚಾರ್ಜ್ ಮಾಡಿಕೊಂಡೆ ಇಲ್ಲಿಂದ ಹೊರಡ್ತಾ ಇದ್ದೆ. ಹೊರಡೋ ಮುಂಚೆ ಇನ್ನೊಬ್ಬರು ಮೇಡಮ್ ಬಂದರು. ಆ ಮೇಡಮ್ನ ಮಾತಾಡಿಸ್ಬಿಟ್ಟು ಒಂದಿಷ್ಟು ಯುಕ್ರೇನಿಯನ್ ಪದಗಳು, ಅವರ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಲೋ ಮೈ ಡಿಯರ್, ವಾಟ್ ಈಸ್ ಯುವರ್ ನೇಮ್? My name is Svetlana. Svetlana. What does Svetlana mean? It's like maybe about sun, like light. Oh, ಸೂರ್ಯನ ಕಿರಣ, ಬೆಳಕು. ವೆರಿ ಗುಡ್. ಐ ವಿಶ್ ಯುವರ್ ಕಂಟ್ರಿ comes out of all problems and be in light always. ಸೊ ಈಗ ಇವರು ಈ ಕೆಫೆಲ್ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಕೇಳೋಣ ಯುಕ್ರೇನಿಯನ್ ಭಾಷೆಯಲ್ಲಿ ಕೆಲವು ಪದಗಳ ಅರ್ಥ ಏನು ಅಂತ. ಸೊ ಹೌ ಡು ಯು ಸೇ ಹೆಲೋ ಇನ್ ಯುಕ್ರೇನಿಯನ್? In Ukrainian, it will be привіт. ಪ್ರಿವೀತ್ ಅಂದರೆ ನಮಸ್ಕಾರ ಅಥವಾ ಹಲೋ ಅಂತ. ಬಾಯ್, ಗುಡ್ ಬಾಯ್. We can say in a lot of other words. For example, buvai ಬುವಾಯ್. or papa. ಪಾಪ. More obviously, we can say до побачення. До побачення. That is very formal way of saying. But friends, how do you say? Papa, or we can say like до зустрічі. Second one is too complicated. Papa, very easy. Papa,
ನಮ್ಮಲ್ಲಿ ಪಾಪ ಅಂದರೆ ಫಾದರ್ ಅಥವಾ ಡ್ಯಾಡ್ ಅಂತ ಅರ್ಥ, ಆದರೆ ಇಲ್ಲಿ ಪಾಪ ಅಂದರೆ ಬಾಯ್ ಬಾಯ್ ಅಂತ. ಓಕೆ, ಹೌ ಡು ಯು ಸೇ ಸಾರಿ? Вибач. Вибач. ವೈಬಚ್, Вибач. ವೈಬಚ್, Ви. ವಿ ವಿ Вибач. ವಿ ವಿ ಬಚ್. Yes, or пробач. ಪ್ರೋಬಾಚ್ ಈಸ್ ಈಸಿ. ಪ್ರೋಬಾಚ್ ಅಂದರೆ ಸಾರಿ ಅಂತ. ಓಕೆ, ಆ್ಯಂಡ್ ವಾಟ್ ಅದರ್ ಕಾಮನ್ ವರ್ಡ್ಸ್ ಆರ್ ದೇರ್? ಲೈಕ್ ಎಕ್ಸ್ಕ್ಯೂಸ್ ಮೀ, Перепрошую. ಪರಪ್ರೋಶುವೆ, Перепрошую. Перепрошую. ಪ್ಯಾರಾಪ್ರೋಶ್ಯೂ. Yes. ಓಕೆ, ಪ್ಯಾರಾಪ್ರಾಶ್ಯೂ ಅಂದರೆ ಎಕ್ಸ್ಕ್ಯೂಸ್ ಮೀ ಅಂತ. ವಾಟ್ ಅದರ್ ಕಾಮನ್ ವರ್ಡ್ಸ್ ಆರ್ ಯೂಸ್ಡ್ ಇನ್ ಯುಕ್ರೇನಿಯನ್ ಲ್ಯಾಂಗ್ವೇಜ್? Um, ಹೌ ಡು ಯು ಸೇ ಹೌ ಆರ್ ಯು? we say як ти. ಯಾಕ್ತೆ, Yes. dobra yakte, or something like that. What is dobra means? Good. ಗುಡ್. ಈಗ ಎಲ್ಲರೂ ಇಲ್ಲಿ ದೋಬ್ರಾ 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 ಅಂತ ಇರ್ತಾರೆ. ದೋಬ್ರಾ ಅಂದರೆ ಗುಡ್ ಅಂತ. ಸೊ ದೋಬ್ರಾ, ಗುಡ್ ಮಾರ್ನಿಂಗ್, ದೋಬ್ರಾ, ಸಮಥಿಂಗ್ ಲೈಕ್ ದ್ಯಾಟ್ ಯು ಯೂಸ್, ರೈಟ್? Yes, we say like добрий ранок, добрий день, like good day, good morning. Okay, okay, okay. How do you say you are very beautiful? Ти дуже гарний, like ти прекрасний. Ти дуже гарний, ти прекрасний. Which one is easy? Maybe прекрасний. Prekrazny. Prekrazny. Thank you. Дякую. Yaku. How to say thank you? Дякую. Jakuyu. Jakuyu ಅಂದರೆ thank you ಅಂತ. But how to say, I forgot how to say beautiful. Once again. Прекрасний. Prekrasny. I have to remember because last time I was in France and they say tuabel, chuabel. Tukrazne is in Ukrainian, right? Прекрасний. Oh, sorry. Oh, ಇಡೀ ಜಗತ್ನ ಸುತ್ತ ಸುತ್ತ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಈ ಭಾಷೆ ಅಲ್ಲಿಗೆ, ಆ ಭಾಷೆ ಇಲ್ಲಿಗೆ. ಕ್ರಾಸ್ನೆ, Пре. ಪ್ರಾಕ್ರಾಸ್ನೆ. It's more, yes. ಓಕೆ, ಪ್ರಾಕ್ರಾಸ್ನೆ ಅಂದರೆ ಯು ಆರ್ ಬ್ಯೂಟಿಫುಲ್ ಅಂತ. ಇದು ಬಹಳ ಮುಖ್ಯ ಹುಡುಗರಿಗೆ, ಬೇಕಾದ್ರೆ ಎಲ್ಲರಿಗೂ ಹೇಳ್ಬೇಕಲ್ಲ. ಸೊ ಐ ಆಮ್ ಸೋ ಹ್ಯಾಪಿ ಟು ವಿಸಿಟ್ ಯುವರ್ ಬ್ಯೂಟಿಫುಲ್ ಕಂಟ್ರಿ. ವಾಟ್ ಯು ಥಿಂಕ್ ಅಬೌಟ್ ಇಂಡಿಯಾ, ಮೈ ಕಂಟ್ರಿ? I had spoken with one man from India, and it was, I will say, not bad experience. It was interesting because that man said a lot of interesting traditions of India. So I can say that very interesting country, and maybe in future I would like to visit. You're welcome. How to say you're welcome in Ukrainian? Ласкаво просимо. Oh, this is very difficult. Blos, Ласкаво laskao, просимо. prosimo. Laskao prosimo. Laskao prosimo. ಸ್ವಾಗತ ಸುಸ್ವಾಗತ ನಿಮಗೆ ನಮ್ಮ ದೇಶಕ್ಕೆ. And how do you feel about the current situation in Ukraine? Are you all safe and happy, or there are many problems right now? I can say that in Lviv I feel more safely than in another cities in Ukraine because we are too far from The eastern borders. yes. But for example, I have a brother who are in Kharkiv. In Kharkiv is more dangerous, and every day I think about him, about situations that are in country, and sometimes it's very dangerous even in Lviv. So every day we feel not bad, but we try to make something that will be more safely feel in Ukraine. ಅವ್ರು ಏನು ಹೇಳ್ತಾರೆ ಅಂದರೆ ಅವರ ಅಣ್ಣ ಖಾರ್ಕಿವ್ ಅನ್ನೋ ಒಂದು ಊರಲ್ಲಿದ್ದಾರಂತೆ. ಅದು ಬಹಳ ಡೇಂಜರಸ್ ಝೋನು, ಪ್ರತಿ ದಿವಸ ಬಾಂಬಿಂಗ್ ಆಗ್ತಾಯಿದೆ. ಅವನ್ನ ಹೆಂಗಿದಾನೋ ಅಂತ ಪ್ರತಿ ದಿವಸ ಫೋನ್ ಮಾಡಿ ತಿಳ್ಕೊಳ್ಳೋಂತಹ ಪ್ರಯತ್ನ ಮಾಡ್ತೀನಿ ಅಂತಾರೆ. ಸೊ ಐ ಆಮ್ ಶ್ಯೂರ್ ಹಿ ವಿಲ್ ಬಿ ಸೇಫ್, ಆ್ಯಂಡ್ ಐ ಆಮ್ ಶ್ಯೂರ್ ಯುವರ್ ಕಂಟ್ರಿ ವಿಲ್ ಕಮ್ ಔಟ್ ಆಫ್ ವಾರ್ ಆ್ಯಂಡ್ ಸಿ ಸಮ್ ಹ್ಯಾಪಿ ಮೂಮೆಂಟ್ಸ್ ಅಗೇನ್. ಆ್ಯಂಡ್ ಐ ವಿಶ್ ಯು ಗೈಸ್ ಆಲ್ ದ ಬೆಸ್ಟ್, ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಬಿ ಇನ್ ಯುವರ್ ಕಂಟ್ರಿ, ಆ್ಯಂಡ್ ಐ ಲವ್ ಆಲ್ ದ ಪೀಪಲ್ ಆಫ್ ಯುಕ್ರೇನ್ ಹಿಯರ್. And we're happy that you visit our country and our town, and that you show the situation here. It's very important for us. Thank you so much for talking to us, my dear. Thank you too. I wish you have a great, great life ahead. ಇದು ಮೇಡಮ್ ಜೊತೆ ಮಾತುಕತೆ. ಈಗ ಕೆಫೆಯಿಂದ ಹೊರಟು ಮುಂದೆ ಹೋಗ್ತಾ ಇದ್ದೀನಿ. ಆಹಾ, ಸಖತ್ತಾಗಿತ್ತು ಅನುಭವ. ಇದು
ಟ್ರೈನ್ ಕೆಫೆಯ ಕತೆ ಈಗ ಮುಂದೆ ಹೋಗೋಣ. ಈ ಒಂದು ಅಂಗಡಿಲಿ ಯುಕ್ರೇನ್ ದೇಶದ ಬಹಳ ಟ್ರೆಡಿಷನಲ್ ಆದ ವೈಶಿವಾಂಕ ಅನ್ನೋ ಎಂಬ್ರಾಯ್ಡ್ರಿ ಡ್ರೆಸ್ಸನ್ನು ತೋರಿಸ್ತೀನಿ ನಿಮಗೆ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಯುಕ್ರೇನಿಯನ್ ಜನಗಳು ಹಾಕೊಳ್ಳುವಂತಹ ಸ್ಪೆಷಲ್ ಡ್ರೆಸ್ಸು. ಇದಕ್ಕೆ ಹೆಸರು ವೈಶಿವಾಂಕ ಅಂತ. ಮಕ್ಕಳಿಂದ ಹಿಡಿದು ದೊಡ್ಡವರು ಪ್ರತಿಯೊಬ್ಬರು ಕೂಡ ಈ ಒಂದು ರೀತಿಯ ವಸ್ತ್ರವನ್ನು ಧರಿಸ್ತಾರೆ. ಚೆನ್ನಾಗಿದೆ ಅಲ್ವಾ? ಕಲರ್ಫುಲ್ ಎಂಬ್ರಾಯ್ಡ್ರಿ. ಚಿಕ್ಕದಾಗಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಇದೆ, ಸ್ವಲ್ಪ ಬಲೂಚಿಸ್ತಾನ್ ಡಿಸೈನ್ ಥರ ಇದೆ. ಇಲ್ಲಿಯ ಸ್ಲಾವಿಕ್ ಕಲ್ಚರ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಬೇಕಾದಷ್ಟು ಮ್ಯಾಗ್ನೆಟ್ಸ್ ಇಟ್ಟಿದ್ದಾರೆ. ಯಾವುದಾದ್ರು ಒಂದು ತೊಗೊಳ್ಳೋಣ, ಚೆನ್ನಾಗಿದೆ. ಇದೆಲ್ಲದಕ್ಕಿಂತ ಇಷ್ಟ ಆಯಿತು, ಬಟ್ ನಾನು ತೊಗೊಂಡೋಗೋವರೆಗೂ ಉಳಿಯುತ್ತೋ ಇಲ್ಲೋ ಗೊತ್ತಿಲ್ಲ. ಟ್ರೈ ಮಾಡೋಣ. ಚೆನ್ನಾಗಿದೆ ಅಲ್ವಾ? ಇವರ ಬಾವುಟ ಮತ್ತು ಆ ತ್ರಿಶೂಲ, ಸಿಂಹ, ಇವರ ಜನಗಳ ರೀತಿ, ಬಾವುಟ ಪ್ರತಿಯೊಂದು ಇಂಗ್ಲೀಷಲ್ಲಿ ಮತ್ತು ಇವ್ರ ಭಾಷೆಯಲ್ಲಿ ಎಲ್ಲದರಲ್ಲೂ ಇದೆ. ಚೆನ್ನಾಗಿದೆ. ಆಲ್ಮೋಸ್ಟ್ 250 ರೂಪಾಯಿ ಆಗುತ್ತೆ ಒಂದಕ್ಕೆ. ಇವರು ಮರಿಯಾ ಮೇಡಮ್ ನನಗೆ ಕರೆಕ್ಟಾಗಿ ಚೇಂಜ್ ವಾಪಸ್ ಕೊಟ್ಟರು. ಬಹಳ ಪ್ರೀತಿಯಿಂದ ಮಾತಾಡಿಸಿದ್ರು. ಇಷ್ಟು ಕಷ್ಟದಲ್ಲೂ ಇಷ್ಟು ಯುದ್ಧದಲ್ಲೂ ನಗ್ನಗ್ತಾ ಮಾತಾಡಿಸ್ತಾ ಇದ್ದಾರೆ. ಯಾಕುಯ ಅಂದರೆ ಥ್ಯಾಂಕ್ ಯು ಅಂತ. ಥ್ಯಾಂಕ್ ಯು ಮೇಡಮ್, ಬಾಯ್. ಪುಟಾಣಿ ಅಂಗಡಿ ಚೆನ್ನಾಗಿತ್ತು. ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಇವರು ಇಡೀ ಊರಲ್ಲಿರುವಂತಹ ಹೂವಿನ ಜಾಗಗಳಿಗೆ ನೀರು ಬಿಡೋರು. ಎಂಥ ಉತ್ತಮವಾದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನೋಡಿ, ತೋರಿಸ್ತೀನಿ. ಅವರಿಂದನೇ ಫಾಲೋ ಮಾಡ್ತೀನಿ ಹೇಗೆ ನೀರು ಬಿಡ್ತಾರೆ ಅಂತ. ಇಂಟ್ರೆಸ್ಟಿಂಗ್ ಅಲ್ವಾ? ಊರಲ್ಲಿ ಹೂವನ್ನ ಮೇಂಟೈನ್ ಮಾಡೋದು ಒಂದು ರೀತಿಯ ಕಲೆ ರೀ. ಅದು ಇಂಥ ಕಷ್ಟದಲ್ಲೂ. ಇಡೀ ದೇಶ ಯುದ್ಧದಲ್ಲಿದ್ದಾಗ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಅಂದರೆ ಅವ್ರವ್ರ ಕೆಲಸ ಅವ್ರವ್ರು ಚೆನ್ನಾಗಿ ಮಾಡಬೇಕು, ಅದಷ್ಟೇ ಮುಖ್ಯ. ಅಲ್ಲಿ ಪಾಟ್ ಥರ ಇದೆ ಒಳಗೆ, ಅದಕ್ಕೆ ನೀರು ಬಿಡ್ತಾರೆ. ಮತ್ತು ಆ ನೀರು ಬಿಟ್ಟ ಮೇಲೆ ಮುಂದಕ್ಕೆ ಹೋಗ್ತಾರೆ ಗಾಡಿಯಲ್ಲಿ. ಯುಕ್ರೇನ್ ದೇಶದಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಬಾರ್, ಚೆರ್ರಿ ಬಾರ್ ಅಂತ ಕರೀತಾರೆ. ಇಲ್ಲಿ ಚೆರ್ರಿಯಿಂದ ಮಾಡಿರುವಂಥದ್ದು, ಹಣ್ಣಿಂದ ಮಾಡಿರುವಂತಹ ಎಣ್ಣೆ, ಒಂಥರ ವೋಡ್ಕಾ ಸ್ಟೈಲು, ಬಟ್ ಸ್ವೀಟ್ ಇರುತ್ತೆ. ಆ ಒಂದು ಬಾರ್ ಹೇಗಿರುತ್ತೆ ಅಂತ ನಿಮಗೆ ಪರಿಚಯ ಮಾಡಿಕೊಡ್ತೀನಿ, ಬನ್ನಿ. ಇದೇ ಚೆರ್ರಿ ಬಾರು. ಎಲ್ಲ ಕಡೆ ಚೆರ್ರಿ ಹಣ್ಣುಗಳನ್ನು ನೀವು ನೋಡ್ಬೋದು. ಇಲ್ಲಿ ಆಚೆ ಆ ಬಾಟ್ಲುಗಳನ್ನು ಜೋಡಿಸಿರೋದನ್ನು ಕೂಡ ನೀವು ನೋಡ್ಬೋದು. ಒಳಗೆ ಹೇಗಿದೆ ಅಂತ ನೋಡೋಣ. ಅಯ್ಯೋ ಎಷ್ಟು ಇದಿದೆ ನೋಡಿ. ಇಲ್ಲಿ ಈ ಕಡೆ ಕಲರ್ ಆಗಿ ವಿಧವಾಗಿದೆ. ಇದು ಇಲ್ಲಿನ ಚೆರ್ರಿ ಬಾರ್. ಯಾರು ಇಲ್ಲ ಬಾರಲ್ಲಿ. ವಾವ್, ಅಲ್ಲಿ ನೋಡಿ, ಇಲ್ಲಿ ನಲ್ಲಿಗಳು ಬಾಟಲ್ ಗಟ್ಟೆ ಇಟ್ಟಿದ್ದಾರೆ. ಹಲೋ ಬ್ರದರ್, ಹೌ ಆರ್ ಯು? ದೊಬ್ರೆ ಬ್ರೋ, ದಿಸ್ ಇಸ್ ಅ ಚೆರ್ರಿ ಬಾರ್. ದಿಸ್ ಇಸ್ ಈಗ ಇಲ್ಲಿಯ ಬಾರ್ ಮ್ಯಾನ್ ಮೀಟ್ ಮಾಡಿಸ್ತೀನಿ. ವಾಟ್ ಇಸ್ ಯುವರ್ ನೇಮ್ ಬ್ರೋ? My name is Danilo. Danila. Where are you from? I'm from Ukraine. From Lviv. this? From Yep, Lviv? Lviv. Oh, okay. You are the bartender here? Sorry? You are the bartender. Yep, and I'm a barman. Yeah, you are the barman. Barman, Okay. So what is special about this bar? It's cherry bar? This is not cherry bar, this is Ukrainian national liquors. This is Nalivka, honey liquors, Meduvuka. We have strong liquor, nastoyanka. Can you introduce me what all is there here? Can you show me all the alcohol you have? Yeah, here we have this alcohol, craft alcohol. Craft alcohol. Yep, You make it here? Yep. We have the next bar. Okay. This bar, original alcohol. Original alcohol. Ukraine alcohol. No, this Ukraine alcohol. Here, whiskey. Everything is vodka, there. Okay. Cocktail and shots. ಇಲ್ಲಿ ಹೋದರೆ ಬೇರೆ ಎಲ್ಲ ನಾರ್ಮಲ್ ಎಲ್ಲ ಸಿಗುತ್ತಂತೆ, ಆದರೆ ಇಲ್ಲಿ ಸ್ಪೆಷಲ್ ಓನ್ಲಿ ಯುಕ್ರೇನಿಯನ್ ಆಲ್ಕೋಹಾಲ್. Yeah, craft. Okay, and what is all this? This punch, this light cocktail. Like cocktail. And Light this one? cocktail. This nalivka, this liquors with cherry, with raspberry, cranberry. Okay. And Which one I should try? Which one should I try? you like strong or not strong? Okay, no problem. Strong? Okay. Strong?
You like national Ukrainian alcohol? Yeah, national. We have Hrinivka. This No, first time I'm trying, first time. fast First time. one. Yep. No, I am trying for the first time. Give me something very good. Number one. Okay. Number one. Okay, number one. ಟ್ರೈ ಮಾಡೋಣ ನೋಡಿ ಗ್ಲಾಸ್ ಇಟ್ಟರು ಮತ್ತು ಇಲ್ಲಿ ಸೈಡ್ ಡಿಶ್ಗಳೆಲ್ಲ ಇಟ್ಟಿದ್ದಾರೆ ಕಡಲೆ ಬೀಜ ಬಾದಾಮಿ ಗೋಡಂಬಿ ಎಲ್ಲದನ್ನು ಟ್ರೈ ಮಾಡ್ಬೇಕ್ರಿ ಬೇರೆ ಬೇರೆ ದೇಶಕ್ಕೆ ಬಂದಾಗ ಅಲ್ಲಿ ಲೋಕಲ್ ಡ್ರಿಂಕ್ಸ್ನ ಟ್ರೈ ಮಾಡಿದಾಗ ಹುಷಾರಾಗಿ ಟ್ರೈ ಮಾಡ್ಬೇಕಷ್ಟೇ ರೆಸ್ಪಾನ್ಸಿಬಲಾಗಿ ಮಾಡಿ ಒನ್ ಶಾಟಾ Yeah, one shot this citrus, orange or lemon liquor. ಇಟ್ಸ್ ಗುಡ್ It's very good. ಓಕೆ ಆರೆಂಜ್ ಮತ್ತು ಲೆಮನ್ ಲಿಕ್ಕೋರ್ ಅಂತೆ ಓಕೆ ವಾಟ್ ಈಸ್ ದಿಸ್ ಫಾರ್ This orange. ಸೊ ಯು ಈಟ್ ದಿಸ್ Drink and you eat. ಫಸ್ಟ್ ಯು ಡ್ರಿಂಕ್ ಆ್ಯಂಡ್ ದೆನ್ ಯು ಈಟ್ Yep. ಓಕೆ ಫಸ್ಟು ಕುಡಿಬೇಕಂತೆ ಅದಾದ್ಮೇಲೆ ತಿನ್ಬೇಕಂತೆ ಒಂದು ನಿಮಿಷ ತೋರಿಸ್ತೀನಿ Maybe you wanna sour. We have cocktail. We have liquors. We have honey liquors. We have strong liquors. ಎವ್ರಿಥಿಂಗ್ Every night. ಎಲ್ಲ ಇದೆ ಅಂತ ಇವ್ರ ಹತ್ರ We have herbal shots, but he is very, very strong. ಯಾ Hrinivka, national Ukrainian. Who? Yep. ಫಿನಿಶ್ It's not This- this. ದಿಸ್ ಓಕೆ This ಓಕೆ sweet. ಅದರ್ ಒನ್ ಬೂಮ್ You need? ಲೇಟರ್ ಇವಾಗ ಬೇಡ ಗುರು ಕೆಲಸ ಮಾಡಬೇಕು ನೋಡಿ ಇದೇನೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿನಿ ಲೆಮನ್ ಮತ್ತು ಆರೆಂಜು ಮೇಲೆ ಆರೆಂಜ್ ಪೀಲ್ನ ಇಟ್ಟಿದ್ದಾರೆ ಇವಾಗ ಇದನ್ನು ಟ್ರೈ ಮಾಡ್ತೀನಿ ಒನ್ ಶಾಟ್ ಫಿನಿಶ್ No. Little. Not this shot. This light. ಓ ಲೈಟ್ ಓಕೆ ಸಕ್ಕತ್ತಾಗಿದೆ ಗುರು ತುಂಬ ಚೆನ್ನಾಗಿದೆ ವೆರಿ ಗುಡ್ ವೆರಿ ಗುಡ್ This. ಇಟ್ಸ್ ಅಮೇಝಿಂಗ್ ಜೊತೆ ಆರೆಂಜ್ ತಿನ್ನೋದು ಜೀವನದ ಸುಖ This Ukrainian national drink. This medovucha, honey liquor. ಹನಿ ಲಿಕರ್ Honey liquor. Yeah. ಜೇನುತುಪ್ಪದಿಂದ ಮಾಡುವಂತಹ ಸಾರಾಯಿ ಮೆದುವೂಕ Medovucha. ಅಂತ ಇದ್ರ ಹೆಸರು ಒನ್ ಶಾಟ್ One shot. Yep. ಯಾ Yep. Drink up. So sweet and so nice. Yep. ವಾವ್ Yeah, not so strong. 27 Percent. Celsius. Yep. ನಾಟ್ ಸೋ ಸ್ಟ್ರಾಂಗ್ ಅಂತ 27% ಅಂತೆ ವಿಸ್ಕಿ 45 ಇರುತ್ತೆ ದಿಸ್ ಇಸ್ 27 ಹಾಫ್ 27, not so strong. For Ukrainian and we have, you need this ಹಾರ್ಸ್ ರ್ಯಾಡಿಶ್ Yep. ಹಾಂ You need, what is this? ಟ್ರೈ Yep. ಓಕೆ It's so strong. ಯಾ Very strong. ಐ ಫಾಲ್ No, I I don't know. Maybe you are strong. Yep. Nice. ಇದು ಯಾವುದೋ ಕುಡಿದ್ರೆ ಡಮ್ ಅಂತೆ ಕುಡಿಯೋದ ಬೇಡವಾ ಗೊತ್ತಿಲ್ಲ ಗುರು ಏನು ಮಾಡಲಿ One shot and ಆ್ಯಂಡ್ eat this. ಯಾ Yep. ಒಂದು ಶಾಟ್ ಎತ್ತಬೇಕಂತೆ ಅದಾದಮೇಲೆ ತಿನ್ಬೇಕಂತೆ It's so strong. Hrinovucha, Hrinivka. Hrin this horseradish. ಕ್ರೀನವುಕ Hrinovucha, да. ಕ್ರೀನವುಕ Yep. Nice. Very strong. nice. This you sleep and you ವೇಕ್ ಅಪ್ ಡ್ರೀಮ್ One second, but my English not good. ನೋ ಪ್ರಾಬ್ಲಮ್ ಯುವರ್ ಇಂಗ್ಲೀಷ್ ಇಸ್ ಗುಡ್ ಸಖತ್ ಒಳ್ಳೆ ಬಾರ್ಮನ್ ಸಿಕ್ಕಿದ್ದಾರೆ ಸಖತ್ತಾಗಿ ಮಾತಾಡ್ತಾ ಇದ್ದಾರೆ ಒಳ್ಳೆ ಎನರ್ಜಿ ಇದೆ ಮನುಷ್ಯನಿಗೆ ಹೌ ಓಲ್ಡ್ ಆರ್ ಯು Sorry? ಹೌ ಓಲ್ಡ್ ವಾಟ್ ಈಸ್ ಯುವರ್ ಏಜ್ 21. 21 21 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಬಾರ್ ಒಳಗೆ ಎಂಟ್ರಿನೇ ಇಲ್ಲ ಓಕೆ To get up in the morning, Huh. you drink this and you day. They start nice, well. Nice day. Oh, nice okay, day. okay. Wow, what is this, man? ಇದನ್ನು ಕುಡಿದ್ರೆ ಮಾರನೇ ದಿವಸ ಎದ್ದಾಗ ಫುಲ್ ಫ್ರೆಶ್ ಆಗಿರ್ತೀವಂತೆ ಓಕೆ Not coffee, only this.
ಓ ಕಾಫಿ ಗೀಫಿ ಎಲ್ಲ ಕುಡಿಯೋದಂತೆ ಇದನ್ನೇ ಕುಡಿಯೋದಂತೆ ಓಕೆ ಓಕೆ ಇನ್ ಯುಕ್ರೇನ್ Yep. No. I joke. ಇಟ್ಸ್ ಅ ಜೋಕ್ ಬಟ್ ಬ್ರೋ ಏನು ಹೇಳ್ತಾ ಇದ್ರು ಗೊತ್ತಾ ಅವರ ಬ್ರದರು ಅವರ ತಂದೆ ಎಲ್ಲರೂ ವಾರ್ಗೆ ಹೋಗಿದ್ದಾರಂತೆ ವಾರಿಯರ್ ಯುವರ್ ಫಾದರ್ ಯುವರ್ ಬ್ರದರ್ ಆಲ್ ಇನ್ ವಾರ್ ವೇರ್ ಇನ್ ಖಾರ್ಕಿವ್ Kharkiv. No, Kharkiv. ಡೊನೆಟ್ಸ್ಕ್ ಲುಹಾನ್ಸ್ Luhansk. This. Yeah. ಸೊ ಈಸ್ಟರ್ನ್ ಬಾರ್ಡರ್ಸ್ ಇದೆಯಲ್ಲ ರಷ್ಯಾ ಜೊತೆಗೆ ಅಲ್ಲಿ ಹೋಗಿದ್ದಾರಂತೆ ವಾರ್ಗೆ ದೇ ಆರ್ ಸೇಫ್ ದೇ ಆರ್ ಓಕೆ Sorry. ದೇ ಆರ್ ಓಕೆ ಯುವರ್ ಫಾದರ್ ಬ್ರದರ್ ಓಕೆ Yep. ದೇ ಕಾಲ್ ಯು Second. ಸೊ ಇವ್ರಿಗೆ ಇಷ್ಟ ಇಲ್ವಂತೆ ವಾರ್ ಅಂದರೆ ಇನ್ನೊಂದು 2-3 ವರ್ಷ ಆದರೆ ಇವ್ರು ಹೇಳ್ತಾ ಇದ್ರು ಇವ್ರು ಹೋಗಲಿಲ್ಲ ವಾರ್ಗೆ ಅಂದರೆ ಪೊಲೀಸ್ ಬಂದು ಇವ್ರನ್ನ ಕಟ್ಟಾಕ್ಬಿಟ್ಟು ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ವಾರ್ ಮಾಡಿಸ್ತಾರಂತೆ ಅಂದರೆ ಎಲ್ಲ ಹುಡುಗರು ಈ ದೇಶದಲ್ಲಿ ವಾರ್ಗೆ ಹೋಗಲೇಬೇಕು ಬೇರೆ ಆಪ್ಷನ್ನೇ ಇಲ್ಲ ಇವ್ರು ಚಿಕ್ಕವರಾಗಿರೋದ್ರಿಂದ ಬಿಟ್ಟಿದ್ದಾರೆ ಇವ್ರನ್ನ ಕಾಲ್ ವೆನ್ ಪಾಸಿಬಲ್ ಯಾವಾಗ ಸಾಧ್ಯ ಆಗುತ್ತೋ ಅವರು ತಂದೆ ಫೋನ್ ಮಾಡ್ತಾರಂತೆ ಓಕೆ ಯು ಓಕೆ I'm okay. Yeah. Have a nice. ಇದೇ ದುರಂತ ಕತೆಗೆ ನಾನು ಕೇಳ್ತಾ 40% ಆಲ್ಕೋಹಾಲ್ ಕುಡಿತಾ ಇದೆ 40% 40%. ಇದನ್ನು 5 ಶಾಟ್ ಕುಡಿದ್ರೆ ಇಲ್ಲಿಂದ ಆಚೆ ಹೋಗಲ್ವಂತೆ ಇಫ್ ಐ ಡ್ರಿಂಕ್ 4 ಫಿನಿಶ್ 5. This. I'm finish. You finish. ಓಕೆ Caramel liquor. ಕ್ಯಾರಮೆಲ್ Caramel liquor. Yeah. ಘಮ ಅಂತ ಇದೆ ಕ್ಯಾರಮೆಲ್ಲು ತುಂಬ ಒಳ್ಳೆ ಘಮ ಅಂತ ಇದೆ ಎಣ್ಣೆ ಕುಡಿತಾ ಇದ್ದೀನಾ ಕ್ಯಾರಮೆಲ್ ಕುಡಿತಾ ಇದ್ದೀನ ಗೊತ್ತಾಗ್ತಲ್ಲ ಇಟ್ ಈಸ್ ದ ಟೇಸ್ಟಿಯೆಸ್ಟ್ ಡ್ರಿಂಕ್ ಐ ಎವರ್ ಡ್ರಿಂಕ್ I will do. Nice. ಇಟ್ಸ್ ನಾಟ್ ನೈಸ್ ಇಟ್ಸ್ ಫೆಂಟಾಸ್ಟಿಕ್ Fantastic. Yeah, this real fantastic. This is my best alcohol, but ಹೌ ಡು ಯು ಸೇ ಫೆಂಟಾಸ್ಟಿಕ್ ಇನ್ ಯುಕ್ರೇನಿಯನ್ sorry. ಹೌ ಟು ಸೇ ಫೆಂಟಾಸ್ಟಿಕ್ ಇನ್ ಯುಕ್ರೇನಿಯನ್ ಲ್ಯಾಂಗ್ವೇಜ್ Надзвичайно. Надзвичайно. Чудово. 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 Так. Чудово. Чудово. It's Чудово. Very nice. It's It's fantastic. fucking nice. Чудово, bro. Oh, надзвичайно. Надзвичайно. This. Wow, надзвичайно. 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 Yeah. You are a crazy guy. You are a crazy guy. You drink caramel. You drink хренівка. You drink вишня. You drink very big. And I'm still standing. Yeah. What is this? ಇಷ್ಟೆಲ್ಲ ಎಣ್ಣೆ ಹೊಡೆದು ಇನ್ನೂ ನಿಂತ್ಕೊಂಡಿದೆಯಲ್ಲ ನೀನು ನಿಜವಾದ ಗಂಡಸು ಅಂತ ಏನೇ ಗುಡ್ Good, nice. Yeah? You are real strong. Yeah? Real strong, sorry. Now I have friend. You are my friend. And you are my friend. How do you call friend in Ukrainian? Друг. Drug. Друг. Russian also drug. Same. In Russian. Russian? They call drug. Not друг. No, it's drug. Not друг. Yeah, drug. You are друг, Russian not друг. No. In Russian language, friend, drug, same. Word. Друг, ಸೇಮ್ ಲ್ಯಾಂಗ್ವೇಜ್ ದ್ರೂಗ್ ಅಂದರೆ 2 ಭಾಷೆಯಲ್ಲೂ ರಷ್ಯನಲ್ಲೂ ಯುಕ್ರೇನಲ್ಲೂ ಸೇಮ್ ಫ್ರೆಂಡ್ ಅಂತ ಅರ್ಥ ಅವನು ಹೇಳ್ತಾನೆ ರಷ್ಯನಲ್ಲ ನನ್ನ ಫ್ರೆಂಡು ನೀನು ಅಂತ ನಾನು ಅವ್ನಿಗೆ ಹೇಳಕ್ಕೆ ಟ್ರೈ ಮಾಡ್ತಾ ಇರೋದೇನೆಂದರೆ ದ್ರೂಗ್ ಅನ್ನೋ ಪದದ ಅರ್ಥ ಏನು ಅಂತ ಓಕೆ ಮೀ ಆ್ಯಂಡ್ ಯು ದ್ರೂಗ್ Yep, me друг. You are my friend. Yes. Ты е me друг. ನನ್ನ ಯುಕ್ರೇನಿಯನ್ ಫ್ರೆಂಡ್ಗೆ ನಮ್ಮ ಗ್ಲೋಬಲ್ ಕನ್ನಡಿಗ ಸ್ಟಿಕ್ಕರ್ ಕೊಡ್ತಾ ಇದ್ದೀನಿ ಬ್ರೋ ದಿಸ್ ಇಸ್ ಫಾರ್ ಯು For me. ಯು ಕ್ಯಾನ್ ಪುಟ್ ಇಟ್ ಹಿಯರ್ ಐ ವಿಲ್ ಆಲ್ಸೋ ಗಿವ್ ಯು ಮ್ಯಾಗ್ನೆಟ್ ಕೂಡ ತಂದಿದ್ದೀನಿ ಅದನ್ನು ಕೊಡ್ತೀನಿ ಈ ಹುಡುಗ ತುಂಬ ಇಷ್ಟ ಅದ ನನಗೆ ಅದಕ್ಕೋಸ್ಕರ ನಮ್ಮ ಗ್ಲೋಬಲ್ ಕನ್ನಡಿಗ ಮ್ಯಾಗ್ನೆಟ್ ಕೂಡ ಕೊಡ್ತಾ ಇದ್ದೀನಿ ಮ್ಯಾಗ್ನೆಟ್ ಫಾರ್ ಯು Okay. ಯೇ ಗೋಡೆ ಮೇಲೆ ಯುಕ್ರೇನ್ ದೇಶದ ಗೋಡೆ ಮೇಲೆ ನಮ್ಮ ಗ್ಲೋಬಲ್ ಕನ್ನಡಿಗ ಸ್ಟಿಕ್ಕರ್ ಅಲ್ಲಿ ನೋಡಿ ಎಣ್ಣೆ ಹೊಡೆದ್ಬಿಟ್ಟು ಫುಲ್ ಟೈಟಾಗಿ ಯಾರೋ ಒಬ್ಬ ಮನುಷ್ಯ ರೋಡಲ್ಲಿ ಡ್ಯಾನ್ಸ್ ಮಾಡ್ತಾನೆ ಅಯ್ಯಯ್ಯೋ ಇದ್ಯಾವ ಥರ ಡ್ಯಾನ್ಸು ಜಾಗ ಬಿಡ್ರಿ ಡ್ಯಾನ್ಸ್ ತೋರಿಸ್ತೀನಿ ನೋಡಿ ಅವನ್ನ ಹೆಂಗೆ ಡ್ಯಾನ್ಸ್ ಮಾಡ್ತಾನೆ ನೋಡಿ ಅವನ್ನ ನೋಡ್ರಿ ಯಾವ ಲೆವೆಲಲ್ಲಿ ಡ್ಯಾನ್ಸ್ ಮಾಡ್ತಾನೆ ಯಾವ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾನೆ ನೋಡ್ರಿ ಅವನ್ನ ನೋಡಿ ಕಮಾನ್ ಎಂಜಾಯ್ ಇದು ಜೀವನ ಅಂದರೆ ಯಾವ ನನ್ನ ಮಗನು ಕೇರ್ ಮಾಡಿದೆ ಡ್ಯಾನ್ಸ್ ಮಾಡ್ತಾನೆ ಇವನು ನಿಜವಾದ ಕಲಾವಿದ ನೋಡ್ರಿ
ಇವನು ನಿಜವಾದ ಕಲಾವಿದ ಅಂದರೆ ಇದು ಬೇಕಾಗಿರೋದು ಲೈಫಲ್ಲಿ. ಅವ್ನ ಬಟ್ಟೆ ನೋಡಿ ಉಪೇಂದ್ರ ಸರ್ ನೆನಪಾಗ್ತಾ ಇರೋದು ನನಗೆ. Gloria Maria, gloria Gesù, gloria nero spirito Gesù. Good job, bro. He's crazy. Huh? ನಮ್ಮ ಡ್ಯಾನ್ಸರ್ ಫ್ರೆಂಡು ಏನೋ ತೋರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ. ಆರ್ಟ್ ಮಾಡ್ತಾ ಇದ್ದಾರೆ ಅವರು. ಓಹೋ, ಜಾಕೆಟ್ ಮೇಲೆ ಲಿಪ್ಸ್ಟಿಕ್ ಯೂಸ್ ಮಾಡಿಬಿಟ್ಟು ಏನೋ ಆರ್ಟ್ ಮಾಡ್ತಾ ಇದ್ದಾರೆ. ಅದನ್ನು ಶೂಟ್ ಮಾಡು ಅಂತ ಹೇಳಿದ್ರು. ಓಕೆ. ಓ, ಡಾಲರ್ಸ್. ಮನುಷ್ಯನಲ್ಲಿ ಟ್ಯಾಲೆಂಟ್ ಇರುತ್ತೆ, ಆದರೆ ಟ್ಯಾಲೆಂಟ್ ವಿತೌಟ್ ಡೆಡಿಕೇಶನ್ ಡಿಸಿಪ್ಲಿನು ಎಲ್ಲಿಗೂ ಹೋಗಲ್ಲ ಅನ್ನೋದಕ್ಕೆ ಇವರೇ ಸಾಕ್ಷಿ. ಎಲ್ಲೋ ಒಂದು ಕಡೆ ಲೈಫಲ್ಲಿ ನಾವೆಲ್ಲರೂ, ನಾನು ಅಷ್ಟೇ ಒಬ್ಬ ಆರ್ಟಿಸ್ಟ್ ಆಗಿ ಅವ್ರನ್ನ ನೋಡಿದಾಗ ಕಣ್ಣಲ್ಲಿ ನೀರು ಬರುತ್ತೆ, ಇಲ್ಲಿ ನೋವಾಗುತ್ತೆ. ಯಾಕೆಂದರೆ ಎಲ್ಲ ಆರ್ಟಿಸ್ಟ್ಗೂ ಒಂದೆಲ್ಲೋ ಒಂದು ಕಡೆ ಒಂದು ಅಟೆನ್ಷನ್ ಬೇಕು. ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ 15 ವರ್ಷ ದುಡಿದೆ. ಎಲ್ಲರೂ ಮೋಸ ಮಾಡಿದವ್ರೆ, ಪ್ರತಿಯೊಬ್ಬರು ಕೈ ಎದ್ದವ್ರೆ. ಇವತ್ತಿಗೂ ಮನೇಲಿ ಒಂದು 15-20 ಬ್ಲ್ಯಾಂಕ್ ಚೆಕ್ಕು, ಸೈನ್ ಮಾಡಿಕೊಟ್ಟಿರೋ ಚೆಕ್ಕು, ಯಾವುದು ರಿಯಲೈಸ್ ಆಗದಿರೋ ಚೆಕ್ಕು ಬೇಕಾದಷ್ಟಿದೆ. ಅದನ್ನೆಲ್ಲ ಸೈಡ್ಗಿಟ್ಟು ಮರೆತು ಹೊಸ ಜೀವನ ಶುರು ಮಾಡಬೇಕು ಅಂತ ಗ್ಲೋಬಲ್ ಕನ್ನಡಿಗ ಶುರು ಮಾಡಿದೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಿಕ್ತು. ಎಲ್ಲೋ ಒಂದು ಕಡೆ ವಿಶ್ವವನ್ನು ತೋರಿಸ್ತಾ ಒಬ್ಬನೇ ಓಡಾಡ್ತಾ ನನ್ನ ಜೀವನವನ್ನು ಬೇರೆ ರೀತಿ ನಡೆಸೋವಂತಹ ಅವಕಾಶ ಸಿಕ್ತು. ಆದರೆ ಎಷ್ಟು ಜನಕ್ಕೆ ಅದೇ ರೀತಿ ಸಿಗುತ್ತೆ? ಎಷ್ಟೋ ಕಲಾವಿದರು ಇವತ್ತಿಗೂ ಕಳೆದೋಗಿದ್ದಾರೆ. ಎಷ್ಟೋ ಅದ್ಭುತ ಟ್ಯಾಲೆಂಟ್ಗಳು, ಏನೇನೋ ಟ್ಯಾಲೆಂಟ್ ಇದೆ ಅವ್ರಿಗೆ, ಆದರೆ ಅವ್ರು ಅಂದ್ಕೊಂಡಿರೋದನ್ನು ಮಾಡೋಕ್ಕಾಗ್ತಾರೆ. ನೋಡಿ, ಇಲ್ಲಿ ಹೂಗಳು ಬಹಳ ಫೇಮಸ್ಸು. ಹೆಣ್ಮಕ್ಳು ಅಷ್ಟೇ, ಅವ್ರು ಡ್ರೆಸ್ಸಿಂಗ್ ಮಾಡೋ ಸೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ಅದ್ಭುತವಾಗಿ ಡ್ರೆಸ್ ಮಾಡ್ತಾರೆ ಅಂದರೆ ಖುಷಿಯಾಗುತ್ತೆ ನೋಡೋದಕ್ಕೆ. ಆ ಒಂದು ಕ್ವಾಲಿಟಿ ಆಫ್ ಸ್ಟ್ಯಾಂಡರ್ಡ್ ಇದೆ ಅಲ್ಲಿ. ಈ ಮನುಷ್ಯ ಟ್ಯಾಲೆಂಟ್ ಇದೆ, ಆದರೆ ಕಳೆದೋಗಿದ್ದಾರೆ. ನೀವು ಅಷ್ಟೇ ಟ್ಯಾಲೆಂಟೆಡ್ ಆಗಿದ್ದರೆ ಕಳೆದೋಗಬೇಡಿ. ಒಂದು ಪ್ರಯತ್ನ ಮಾಡಿ, ಗಿವ್ ಅಪ್ ಮಾಡಬೇಡಿ. ಏನೋ ಒಂದು ಹೊಸ ಪ್ರಯತ್ನ ಮಾಡಿ, ಹೊಸ ದಾರಿಲಿ ಹೋಗಿ, ಸಿಸ್ಟಮ್ನ ಬಿಟ್ಟು ಬೇರೆ ಕಡೆ ಹೋಗಿ ಅಂತ ಹೇಳ್ತಾ ಇಲ್ಲಿಂದ ಹೊರಡೋ ಸಮಯ. ಈ ಮನುಷ್ಯನಿಗೆ ಒಳ್ಳೇದಾಗಲಿ. ಯಾ ನೋ ಪ್ರಾಬ್ಲಮ್. ನೋಡಿ, ಅವ್ರೇನೋ ತೋರಿಸ್ಬೇಕು ಅಂದರೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ಅವ್ರೇನೋ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವ್ರು ಹುಚ್ಚ ಅಲ್ಲ, ಅವ್ರು ಬೆಪ್ಪ ಅಲ್ಲ, ಮನುಷ್ಯ ಟ್ಯಾಲೆಂಟೆಡ್ಡು. ಆದರೆ ಅವ್ರಿಗೆ ಆ ದಾರಿ ಕಳ್ಕೊಂಡ್ಬಿಟ್ಟಿದ್ದಾರೆ. ನಾವು ಅಷ್ಟೇ, ನನಗೂ ಅಷ್ಟೇ ಬೇಕಷ್ಟೇ ಆಗಿದೆ ಈ ಥರ. Mane Ukraina. ಒಳ್ಳೇದಾಗಲಿ ನಿಮಗೆ, ಒಳ್ಳೇದಾಗಲಿ ನಿಮಗೆ. See you, bro. ನಮ್ಮ ಕನ್ನಡ ಸಾಂಗು ಪ್ಲೇ ಆಗ್ತಾಯಿತ್ತು ಯುಕ್ರೇನ್ ದೇಶದಲ್ಲಿ. ಮೀನಾ ನೆನಪಾದ್ಲು. ಹುಡುಗ ಬೊಂಬಾಟ್ರಿ. ಇಲ್ಲೂ ಕೂಡ ನೋಡ್ಬೋದು ನೀವು, ಬಾಂಬ್ ಬ್ಲಾಸ್ಟಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಯಾವ ರೀತಿ ಮರಳಿನ ಮೂಟೆಗಳನ್ನು ತುಂಬಿಸಿ ಇಟ್ಟಿದ್ದಾರೆ ಅಂತ. ಎಲ್ಲ ಕಡೆ ಈ ರೀತಿ ವಾಲಂಟಿಯರಿಂಗ್ನ ಸೈನ್ ಬೋರ್ಡ್ಸ್ ನೋಡ್ಬೋದು. ಆರ್ಮಿಗೆ ಬಂದು ಹೆಲ್ಪ್ ಮಾಡಿ, ಕಮಾಫ್ಲೋಜ್ ನಟ್ಗಳನ್ನು ಹೊಲಿಯೋದಕ್ಕೆ ಸಹಾಯ ಮಾಡಿ ಅಂತ ಬೋರ್ಡ್ ಹಾಕಿದ್ದಾರೆ. ಅಂದರೆ ಒಂದು ಯುದ್ಧ ನಡಿಬೇಕಾದ್ರೆ ಇಡೀ ದೇಶ ಒಗ್ಗಟ್ಟಾಗಲಿಲ್ಲ ಅಂದರೆ ನಡ್ಸೋಕ್ಕಾಗಲ್ಲ. ಅದು ರಷ್ಯಾ ಜೊತೆ ಹೋರಾಡಬೇಕು ಅಂದರೆ ಸಾಧ್ಯನೇ ಇಲ್ಲ. ಯುಕ್ರೇನ್ ದೇಶ ಏನು ಚಿಕ್ಕದಲ್ಲ, ಆದ್ರೂ ತುಂಬ ಕಷ್ಟ. ಅಂದರೆ ಅವ್ರ ಆರ್ಮಿ, ಅವರ ಮಿಲ್ಟ್ರಿ ಸ್ಟ್ರೆಂತು, ಇವರ ಆರ್ಮಿ, ಇವ್ರ ಮಿಲ್ಟ್ರಿ ಸ್ಟ್ರೆಂತು ಅಜಗಜಾಂತರ ವ್ಯತ್ಯಾಸ. ಇಲ್ಲಿಯ ವಿನ್ಯಾಸ ಎಷ್ಟು ಸಖತ್ತಾಗಿದೆ ಅಂತ ಒಂದ್ಸಲಿ ಗಮನ ಕೊಡಿ. ಕಲರ್ಫುಲ್ಲಾಗಿದೆ ಅಂತ. ಒಂದು ಬಿಲ್ಡಿಂಗಿಂತ ಇನ್ನೊಂದು ಬಿಲ್ಡಿಂಗು ಕಲರಾಗಿ ಮಾಡಿದ್ದಾರೆ. ಎಲ್ಲಿವರೆಗೂ ನೋಡ್ತಿರೋ ಒಂದು ಸಿಮಿಟ್ರಿ ಇದೆ. ಸಮಯ ಸಂಜೆ 4:10. ನಾವಿದ್ದೀವಿ ಲಿವ್ ನಗರ, ಯುಕ್ರೇನ್ ದೇಶದಲ್ಲಿ ಯುದ್ಧದ ನಡುವೆ.
ಈಗ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಯುಕ್ರೇನ್ ದೇಶಕ್ಕೆ ನಾನು ಹೇಗೆ ಬಂದೆ, ವೀಸಾನ ಹೇಗೆ ತೊಗೊಂಡೆ, ಹೇಗೆ ಪ್ಲ್ಯಾನ್ ಮಾಡಿಕೊಂಡೆ, ಎಷ್ಟು ಖರ್ಚಾಯಿತು ಅಂತ. ನಾನು ಆ್ಯಕ್ಚುಲಿ ಕಳೆದ ಬಾರಿ ಕೂಡ ನೀವು ನೋಡಿದರೆ ಪೋಲ್ಯಾಂಡ್ ದೇಶಕ್ಕೆ ಬಂದಿದ್ದೆ. ಆದರೆ ಜಸ್ಟ್ ನನ್ನ ಫ್ರೆಂಡ್ನ ಮೀಟ್ ಮಾಡ್ಕೊಂಡು ವಾಪಸ್ ಹೋಗ್ಬಿಟ್ಟೆ. ಯಾಕಪ್ಪ ಅಂದರೆ ಆ ಸಮಯದಲ್ಲಿ ಯುಕ್ರೇನು ವೀಸಾ ಕೊಡ್ತಾ ಇರಲಿಲ್ಲ, ಬಹಳ ಕಷ್ಟ ಮಾಡ್ತಾಯಿದ್ರು. ನಾನು 2-3 ಸಲ ಯುಕ್ರೇನಿಯನ್ ಎಂಬೆಸಿಗೆ ಹೋದೆ, ಆಗಲೂ ಕೊಡಲಿಲ್ಲ, ಏನೇನೇನೋ ಆಗೋಯ್ತು. ಅದಕ್ಕೆ ವಾಪಸ್ ಬಂದುಬಿಟ್ಟೆ ಪೋಲ್ಯಾಂಡಿಂದ ಭಾರತ ದೇಶಕ್ಕೆ. ಆದರೆ ಈ ಬಾರಿ ಮತ್ತೊಮ್ಮೆ ಪ್ರಯತ್ನ, ಮಾರಿಟಾನಿಯಾ ವೀಸಾ ಸಿಗಲಿಲ್ಲ. ಅದಾದಮೇಲೆ ಹೆಂಗಾದರೂ ಪ್ಯಾರಿಸಿಗೆ ಬಂದನಲ್ಲ, ಪ್ಯಾರಿಸಿಗೆ ಬಂದಮೇಲೆ ಪೋಲ್ಯಾಂಡಿಗೆ ಬಂದು ಯುಕ್ರೇನಿಗೆ ಬರೋಣ ಅಂತ ವಾಪಸ್ ನೋಡಿದಾಗ ಯುಕ್ರೇನಿಯನ್ ಈ ವೀಸಾ ಶುರುವಾಗಿದೆ ಈ ವರ್ಷದ ಫೆಬ್ರವರಿಯಿಂದ. ಬಹಳ ಸುಲಭ, ಕೇವಲ $20 ಸಿಂಗಲ್ ಎಂಟ್ರಿ ವೀಸಾನ ನಿಮಗೆ ಕೊಡ್ತಾರೆ. ಆದರೆ ಪ್ರಾಬ್ಲಮ್ ಏನಂದರೆ ಅಪ್ರೂವ್ ಮಾಡೋದು ಕೆಲವು ಸರಿ ಲೇಟ್ ಮಾಡ್ತಾರೆ. ಡಾಕ್ಯುಮೆಂಟೇಷನ್ ಏನೇನು ಕೊಡಬೇಕಪ್ಪ ಅಂದರೆ ಇನ್ಶೂರೆನ್ಸು, ವಾರ ಸಮಯದಲ್ಲಿ ಈ ದೇಶಕ್ಕೆ ಬಂದಾಗ ಇನ್ಶೂರೆನ್ಸ್ ಕೊಡಲೇಬೇಕು, ವಿಮೆ ಇರಬೇಕು, ಅಟ್ಲೀಸ್ಟ್ $30,000. ಅದಾದಮೇಲೆ ನೀವು ಎಲ್ಲಿ ಉಳ್ಕೋತೀರಾ ಅನ್ನೋದಕ್ಕೆ ಹೋಟೆಲ್ ಬುಕ್ಕಿಂಗ್ಸ್ ಕೊಡಬೇಕು. ಎಷ್ಟು ದಿವಸ ಉಳ್ಕೋತೀರೋ ಅಷ್ಟು ದಿವಸಕ್ಕೂ ಕೊಡಬೇಕು. ನಾನಿವಾಗ 30 ದಿವಸಕ್ಕೆ ಅಪ್ಲೈ ಮಾಡಿದ್ದೆ, ಮ್ಯಾಕ್ಸಿಮಮ್ 30 ದಿವಸಕ್ಕೆ ಕೊಡ್ತಾರೆ. ಅದಾದಮೇಲೆ ಬೇಕಾದ್ರೆ ಎಕ್ಸ್ಟೆನ್ಷನ್ ಮಾಡ್ಕೋಬೋದು. 30 ದಿವಸಕ್ಕೆ ಫಸ್ಟ್ ಆಫ್ ಆಲು 30 ದಿವಸ ಈ ದೇಶದಲ್ಲಿ ಇರೋಕ್ಕಾಗತ್ತಾ? ಅದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ. 3 ದಿವಸ ಇರೋದು ಕಷ್ಟ, ಆದರೆ 30 ದಿವಸದವರೆಗೂ ನಿಮಗೆ ಸ್ಟೇ ಕೊಡ್ತಾರೆ. ಸ್ಟೇ ಅಲ್ಲಿ ನೀವು ಪ್ರೂವ್ ಮಾಡಬೇಕಾದ್ರೆ ಎಲ್ಲಿ ಉಳಿತೀರಾ ಆ ಹಾಸ್ಟೆಲ್ ಅಥವಾ ಹೋಟೆಲ್ ಬುಕ್ಕಿಂಗ್ಸ್ನ ನೀವು ಕೊಡಬೇಕು. ಅದಾದಮೇಲೆ ಬೇರೆ ಏನೂ ಇಲ್ಲ. ಬಟ್ ಬಾರ್ಡರ್ಸಲ್ಲಿ ಯಾರು ಬೇಕೋ ಡಿನೈ ಮಾಡ್ಬೋದು. ನಿಮಗೆ ಯಾವುದಾದ್ರು ಆಫೀಸರ್ ನಿಮ್ಮ ಮೇಲೆ ಡೌಟ್ ಇದ್ದು ಅಥವಾ ನಿಮಗೆ ಒಳಗೆ ಬಿಡಬಾರ್ದು ಅಂತಿದ್ರೆ ನಿಮ್ಮ ಹತ್ರ ವೀಸಾ ಇದ್ದರೂ ಕೂಡ ಅವ್ರು ನಿಮಗೆ ಆ್ಯಕ್ಸೆಸ್ನ ಡಿನೈ ಮಾಡ್ಬೋದು. ಆ ಅಧಿಕಾರ ಪ್ರತಿಯೊಬ್ಬ ಇಮಿಗ್ರೇಷನ್ ಅಥವಾ ಬಾರ್ಡರ್ ಸೆಕ್ಯೂರಿಟಿ ಆಫೀಸರ್ಗೆ ಇರುತ್ತೆ. ಫೈನಲಿ $20 ಪೇ ಮಾಡಿ 1 ವಾರಗಳ ಕಾಲ ಪ್ಯಾರಿಸಲ್ಲಿ ಕೂತ್ಕೊಂಡು ಕಾದ ನಂತರ ಒಂದ್ಸಲಿ ವೀಸಾ ರಿಜೆಕ್ಟ್ ಮಾಡಿದ್ರು. ಸಣ್ಣ ಪುಟ್ಟ ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ ಇತ್ತು, ಮತ್ತೆ ವಾಪಸ್ ಹಾಕಿದೆ. ಅದಕ್ಕೇನು ಎಕ್ಸ್ಟ್ರಾ ಚಾರ್ಜಸ್ ಮಾಡಲಿಲ್ಲ. ಸೇಮ್ ಪ್ರೈಸಲ್ಲಿ ಫೈನಲಿ ನನಗೆ 30 ದಿವಸಗಳ ಕಾಲ ಯುಕ್ರೇನಿಯನ್ ವೀಸಾ ಸಿಕ್ತು. ನೋಡ್ದಂಗೆ ನಿನ್ನೆ ಸಂಜೆ ಲ್ಯಾಂಡ್ ಬಾರ್ಡ್ರ್ ಮೂಲಕ ಬಂದು ಎಂಟ್ರಾದೆ ಪೋಲ್ಯಾಂಡ್ ದೇಶದಿಂದ. ಇದು ಯುಕ್ರೇನ್ ಈ ವೀಸಾ ಕತೆ. ಪೋಲ್ಯಾಂಡ್ ಬಾರ್ಡ್ರಲ್ಲಿ ಅದೇ ಕೇಳ್ತಾಯಿದ್ರು, ಯಾವ ನನ್ನ ಮಗನೂ ಈ ಟೈಮಲ್ಲಿ ಬರೋಲ್ಲ ಈ ದೇಶಕ್ಕೆ. ಇಲ್ಲಿರೋ ದೇಶದಲ್ಲಿರುವಂತಹ ವಾಸಿಗಳೇ ದೇಶ ಬಿಟ್ಟು ಆಚೆ ಹೋಗಬೇಕಾದ್ರೆ ನೀವು ಯಾಕೆ ದೇಶಕ್ಕೆ ಹೋಗ್ತಾ ಇದ್ದೀರಾ ಅನ್ನೋದು ಅವರ ಫಸ್ಟ್ ಯಕ್ಷ ಪ್ರಶ್ನೆ ಆಗಿತ್ತು. ತಲೆ ಕೆಡಿಸ್ಕೊಂಡು ಕೇಳ್ತಾಯಿದ್ರು. 2-3 ಜನ ಅದೇ ಪ್ರಶ್ನೆ ಕೇಳಿದ್ರು. ಇಲ್ಲೂ ಅಷ್ಟೇ ಬಂದಾಗ ಜನಗಳು ಅದೇ ಕೇಳ್ತಾಯಿದ್ರು, ಈ ಸಮಯದಲ್ಲಿ ಏನು ಮಾಡ್ತಾಯಿದ್ದೀರಾ ಇಲ್ಲಿ, ಯಾಕೆ ಬಂದ್ರಿ, ರಾಕೆಟ್ ಬೀಳ್ತದೆ, ಬಾಂಬ್ ಬೀಳ್ತದೆ, ಮಿಸೈಲ್ ಬೀಳ್ತದೆ ಅಂತ. ಬಟ್ ಏನಂದರೆ ಯುದ್ಧದ ಸಮಯದಲ್ಲಿ ಒಂದು ದೇಶ ಹೇಗಿರುತ್ತೆ ಅನ್ನೋ ಅನುಭವ ಬಹಳ ವಿಶೇಷ, ಅಪಾಯಕಾರಿ ಆದರೆ ವಿಶೇಷ. ಅದನ್ನು ನೋಡೋಕ್ಕೆ ನಿಮಗೂ ತೋರಿಸೋದಕ್ಕೆ ಬಂದಿದ್ದೀನಿ. ಇದು ಜರ್ನಲಿಸಮ್ ಅಲ್ಲ ಅಥವಾ ಇದು ವ್ಲಾಗಿಂಗ್ ಅಲ್ಲ, ಇದು ಒಂದು ರಿಯಲ್ ಅನುಭವ. ಒಬ್ಬ ಮನುಷ್ಯ ಅಥವಾ ಒಬ್ಬ ಟ್ರಾವೆಲರ್, ಒಬ್ಬ ಕನ್ನಡಿಗನ ಸತ್ಯ ಕತೆ ಅಂತ ಹೇಳ್ಬೋದು. ಈಗ ಮಧ್ಯಾಹ್ನ ಹಸುವಾಗ್ತಾಯಿದೆ, ಊಟ ಮಾಡಬೇಕು ಅನ್ನಿಸ್ತದೆ, ಯಾವ ಜಾಗಕ್ಕೆ ಹೋಗೋದು ಗೊತ್ತಾಗ್ತಾ ಇಲ್ಲ. ಬಹಳಷ್ಟು ಆಪ್ಷನ್ಸ್ ಇದೆ. ಕೆಫೆ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಕೂಡ ಕರೀತಾರೆ ಲಿವ್ ನಗರವನ್ನು. ಸಿಕ್ಕಾಪಟ್ಟೆ ಕೆಫೆ ಇದೆ, 1000ಕ್ಕೂ ಹೆಚ್ಚು ಕೆಫೆ ಇದೆಯಂತೆ. ಯಾವುದಾದ್ರು ಒಂದು ಕೆಫೆಯಲ್ಲಿ ಏನಾದ್ರು ಹೊಟ್ಟೆಗೆ ಹಾಕೊಳ್ಳೋಣ ಬನ್ನಿ.